ತಿಮ್ಮರೋಡಿ ಅವರ ಬಂಧನ ಕಾನೂನು ಬಾಹಿರವಾದಂತ ಬಂಧನ. ಹೆಂಡತಿಗೆ ನೋಟಿಸ್ ಜಾರಿ ಮಾಡಿ ಗಂಡನನ್ನು ಬಂಧಿಸಲಿಕ್ಕೆ ಯಾವುದೇ ಕಾನೂನಿನಲ್ಲಿ ಅವಕಾಶ ಇಲ್ಲ. ತಿಮ್ಮರೋಡಿ ಅವರಿಗೆ ಉಡುಪಿಯ ಜೆಎಂಎಫ್ಸಿ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ. ಇದು ಅವರ ಕಾನೂನು ಹೋರಾಟಕ್ಕೆ ಸಿಕ್ಕಿದಂತ ಬಹುದೊಡ್ಡ ಜಯ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಇರ್ಷಾದ್ ವೇಣು. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಆರೋಪದಲ್ಲಿ ಬಂಧಿತರಾಗಿದ್ದಂತಹ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಉಡುಪಿಯ ನ್ಯಾಯಾಲಯವು ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. 20,000 ರೂಪಾಯಿಗಳ ಬಾಂಡ್ ನೀಡಬೇಕು, ಸಾಕ್ಷ್ಯ ನಾಶ ಮಾಡಬಾರದು ಮತ್ತು ಇದನ್ನು ಮತ್ತೆ ಮುಂದುವರಿಸಬಾರದು ಎಂಬ ಷರತ್ತಿನೊಂದಿಗೆ ಜಾಮೀನು ಮಂಜೂರು ಮಾಡಿದೆ. ಶನಿವಾರ ಬೆಳಗ್ಗೆ ನ್ಯಾಯಾಲಯಕ್ಕೆ ಬಂದಿದ್ದ ಬ್ರಹ್ಮಾವರ ಪೊಲೀಸರು ಪೊಲೀಸ್ ಕಸ್ಟಡಿಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ನೀಡುವಂತೆ ಮನವಿ ಮಾಡಿದರು. ಈ ವೇಳೆ ಪೊಲೀಸರನ್ನು ಪ್ರಶ್ನಿಸಿದ ಉಡುಪಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ನಾಗೇಶ್ ಅವರು ಪ್ರಥಮ ವಿಚಾರಣೆ ವೇಳೆ ಕಸ್ಟಡಿಗೆ ಯಾಕೆ ಕೇಳಿರಲಿಲ್ಲ ಎಂದು ಪ್ರಶ್ನಿಸಿದ್ದರು. ಅಲ್ಲದೆ 1 ಗಂಟೆಯೊಳಗೆ ನ್ಯಾಯಾಲಯಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಹಾಜರುಪಡಿಸಲು ಸೂಚಿಸಿದ್ದರು. ಕೋರ್ಟ್ ಸೂಚನೆಯ ಹಿನ್ನೆಲೆಯಲ್ಲಿ ಹಿರಿಯಡ್ಕ ಜೈಲಿನಲ್ಲಿದ್ದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಕೋರ್ಟಿಗೆ ಮಧ್ಯಾಹ್ನ 1:30 ಸುಮಾರಿಗೆ ಹಾಜರುಪಡಿಸಿದರು. ಆ ಬಳಿಕ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು 3 ಗಂಟೆಗಳ ಕಾಲ ಪೊಲೀಸ್ ಕಸ್ಟಡಿಗೆ ನ್ಯಾಯಾಲಯವು ನೀಡಿತ್ತು. ಸುಮಾರು 4:45 ಸುಮಾರಿಗೆ ಹಾಜರುಪಡಿಸಲು ತಿಳಿಸಿತ್ತು. ಆ ಬಳಿಕ ವಿಚಾರಣೆ ನಡೆಸಿದ ನ್ಯಾಯಾಲಯವು ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿದೆ. ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅರೆಸ್ಟ್ನಿಂದ ಭಾರೀ ಖುಷಿಯಾಗಿದ್ದವರಿಗೆ ಈಗ ತಿಮ್ಮರೋಡಿ ಅವರು ಹೊರಬಂದಿದ್ದರಿಂದ ನಿರಾಸೆಯಾಗಿದೆ ಎಂಬ ಮಾತುಗಳು ತಿಮ್ಮರೋಡಿ ಅಭಿಮಾನಿಗಳಿಂದ ಕೇಳಿಬಂದಿದೆ. ಜಾಮೀನು ಸಿಕ್ಕ ಬೆನ್ನಲ್ಲೇ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸೌಜನ್ಯ ಹೋರಾಟ ಮುಂದುವರಿಯಲಿದೆ ಎಂದು ತಿಳಿಸಿದ್ದಾರೆ. ನ್ಯಾಯಾಲಯದ ಆವರಣದಲ್ಲಿ ಪೊಲೀಸ್ ವಾಹನದಲ್ಲಿ ಕುಳಿತಿದ್ದಾಗಲೇ ಮಾತನಾಡಿದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಜಾಮೀನು ನೀಡಲು ಶ್ರಮಿಸಿದ ಎಲ್ಲ ವಕೀಲರಿಗೆ ಧನ್ಯವಾದಗಳು. ಅನಾಮಿಕ ದೂರುದಾರಣ ಬಂಧನದ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸುಜಾತ ಭಟ್ ಬಗ್ಗೆ ನನಗೆ ಏನೂ ಹೇಳುವುದಕ್ಕಿಲ್ಲ. ಅವರು ನಮ್ಮ ಹೋರಾಟದಲ್ಲೇ ಇಲ್ಲ. ಅವರು ಅನ್ಯಾಯ ಆಗಿದೆ ಅಂತ ಬಂದಿದ್ದರು ಎಂದು ತಿಳಿಸಿದ್ದಾರೆ. ಜಾಮೀನು ಸಿಕ್ಕ ಹಿನ್ನೆಲೆಯಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ವಕೀಲರಾದ ವಾಸು ಪೂಜಾರಿ ಏನು ಹೇಳಿದ್ದಾರೆ ಕೇಳಿ. ಇವತ್ತು ಮಹೇಶ್ ತಿಮ್ಮರೋಡಿ ಅವರಿಗೆ ಉಡುಪಿಯ ಜೆಎಂಎಫ್ಸಿ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ. ಇದು ಅವರ ಕಾನೂನು ಹೋರಾಟಕ್ಕೆ ಸಿಕ್ಕಿದಂಥ ಬಹುದೊಡ್ಡ ಜಯ ಅಂತ, ಮತ್ತು ಇದು ಅವರ ಶತ್ರುಗಳಿಗೆ ಒಂದು ಪಾಠ ಆಗಬೇಕು. ಒಬ್ಬ ಸಾಮಾಜಿಕ ಹೋರಾಟಗಾರ ಅಷ್ಟೇ ಅಲ್ಲದೆ ಒಂದು ಹೆಣ್ಣು ಮಗುವಿನ ಪರವಾಗಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದವರಿಗೆ ಆದಂಥ ಅನ್ಯಾಯಕ್ಕೆ ಇವತ್ತು ದೊಡ್ಡ ಉತ್ತರ ಸಿಕ್ಕಿದೆ. ಅಷ್ಟೇ ಅಲ್ಲದೆ ಇವತ್ತಿನ ಬೆಳವಣಿಗೆ ಏನಂದರೆ, ಇವತ್ತು ನ್ಯಾಯಾಲಯದಲ್ಲಿ ಸರಕಾರಿ ಅಭಿಯೋಜಕರು ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಇದ್ರು. ಅದಕ್ಕಾಗಿ ಮಧ್ಯಾಹ್ನ ಆ ಪ್ರಕರಣವನ್ನು ಮುಂದೂಡಲಾಯಿತು. ಅದರ ಮಧ್ಯೆ ಪೊಲೀಸ್ನವರು ಆರೋಪಿ ಮಹೇಶ್ ತಿಮ್ಮರೋಡಿ ಅವರನ್ನು ನಮ್ಮ ಕಸ್ಟಡಿಗೆ ಕೊಡಬೇಕು 4 ದಿವಸ ಅಂತ ಅವರು ಮನವಿ ಮಾಡಿಕೊಂಡಿದ್ರು. ಆದರೆ ಮಾನ್ಯ ನ್ಯಾಯಾಲಯ ಕೇವಲ 3 ಗಂಟೆಗಳ ಕಾಲ ಮಾತ್ರ ಅವರಿಗೆ ಕಸ್ಟಡಿಯನ್ನು ಮಂಜೂರು ಮಾಡಿತ್ತು. ಆ ಸಂದರ್ಭ ಅವರನ್ನು ವಿಚಾರಣೆಗೆ ಒಳಪಡಿಸಲಾಯಿತು. ಆ ನಂತರ 4:40 ನಿಮಿಷಕ್ಕೆ ಅವರನ್ನು ಮಾನ್ಯ ನ್ಯಾಯಾಲಯಕ್ಕೆ ಹಾಜರು ಮಾಡಲಾಯಿತು. ಆ ಸಂದರ್ಭ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರು ತಮಗೆ ಪೊಲೀಸ್ನವರಿಂದ ಯಾವುದಾದ್ರೂ ಸಮಸ್ಯೆ ಆಗಿದೆ ಅಥವಾ ಕಿರುಕುಳ ಆಗಿದೆ ಕೇಳಿದ್ರು. ಅದು ಯಾವುದೇ ಆಗಿಲ್ಲ, ನನ್ನನ್ನು ಪೊಲೀಸ್ನವರು ಒಳ್ಳೆ ರೀತಿಯಲ್ಲಿ ನಡ್ಕೊಂಡಿದ್ರು ಅಂತ ಅವರು ಹೇಳಿದರು. ತದನಂತರ ಮಾನ್ಯ ನ್ಯಾಯಾಲಯದಲ್ಲಿ ನಾವು ಮಹೇಶ್ ತಿಮ್ಮರೋಡಿ ಅವರಿಗೆ ಜಾಮೀನು ಕೊಡಬೇಕು ಎಂಬ ಬಗ್ಗೆ ಬಲವಾದಂಥ ವಾದವನ್ನು ಮಂಡಿಸಿದ್ದೇವೆ. ಆ ವಾದವನ್ನು ಮಾನ್ಯ ನ್ಯಾಯಾಲಯ ಪುರಸ್ಕರಿಸಿದೆ. ಅಷ್ಟೇ ಅಲ್ಲದೆ ಈ ಸಂದರ್ಭ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದ ಕೆಲವೊಂದು ಸೂಕ್ಷ್ಮ ಪ್ರಕರಣಗಳನ್ನು ಕೂಡ ನಾವು ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದಿದ್ದೇವೆ. ಆರೋಪಿ ತಿಮ್ಮರೋಡಿ ಅವರ ಬಂಧನ ಕಾನೂನು ಬಾಹಿರವಾದಂಥ ಬಂಧನ. ಯಾಕಂದರೆ 18ನೇ ತಾರೀಕಿಗೆ ರಾತ್ರಿ ಸುಮಾರು 9:30 ಗಂಟೆಗೆ ಅವರ ಮೇಲೆ ಪ್ರಕರಣ ದಾಖಲಾಗುತ್ತೆ. ಅವತ್ತೇ ಅವರಿಗೆ ಸೆಕ್ಷನ್ 35(3) BNS ಕಲಂನ ಅಡಿಯಲ್ಲಿ ನೋಟಿಸ್ ಜಾರಿ ಮಾಡಲಾಗುತ್ತೆ. ಆ ನೋಟಿಸನ್ನು ಕೂಡ ಅವರ ಹೆಂಡತಿಗೆ ಜಾರಿ ಮಾಡಲಾಯಿತು. ಅದನ್ನು ಕೂಡ ಮಾನ್ಯ ನ್ಯಾಯಾಲಯದ ಗಮನಕ್ಕೆ ನಾವು ತಂದಿದ್ದೇವೆ. ಹೆಂಡತಿಗೆ ನೋಟಿಸ್ ಜಾರಿ ಮಾಡಿ ಗಂಡನನ್ನು ಬಂಧಿಸಲಿಕ್ಕೆ ಯಾವುದೇ ಕಾನೂನಿನಲ್ಲಿ ಅವಕಾಶ ಇಲ್ಲ. ಆ ನಂತರ 2ನೇ ನೋಟಿಸನ್ನು ಅವರಿಗೆ ಜಾರಿಗೆ ಮಾಡಲಾಯಿತು. ಆ ನೋಟಿಸ್ ಜಾರಿ ಮಾಡಿದ 24 ಗಂಟೆ ಒಳಗೆ ಆರೋಪಿ ಮಹೇಶ್ ತಿಮ್ಮರೋಡಿ ಅವರನ್ನು ಬಂಧನ ಮಾಡಲಾಗಿದೆ. ಆದರೆ ಅವರಿಗೆ ಯಾವುದೇ ಕಾನೂನಿನ ಅವಕಾಶಗಳನ್ನು ಕೊಡಲಿಲ್ಲ. ಅವರ ಕಾನೂನು ಈ ದೇಶದ ಕಾನೂನಿಗೆ ವಿರುದ್ಧವಾದಂಥ ಬಂಧನ ಆಗಿದೆ ಅಂತ ನಾವು ನ್ಯಾಯಾಲಯದ ಗಮನಕ್ಕೆ ನಾವು ತಂದಿದ್ದೇವೆ. ಈ ಮುಖಾಂತರ ನಾವು ತಮ್ಮಲ್ಲಿ ಕೇಳಿಕೊಳ್ಳುವುದಿಷ್ಟೇ, ಇವತ್ತು ಉಡುಪಿಯ ಎಲ್ಲ ವಕೀಲರು ನಮ್ಮೊಟ್ಟಿಗೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಇದು ಮಹೇಶ್ ತಿಮ್ಮರೋಡಿ ಅವರು ಮತ್ತು ಅವರ ಬೆಂಬಲಿಗರಿಗೆ ಸಿಕ್ಕಿದಂಥ ಬಹುದೊಡ್ಡ ಜಯ ಅಂತ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.